ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು ಎಲ್ಲರಿಗೂ. ನಾನಿವತ್ತು ಬೇಸಿಗೆಯಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ತಂಪಾಗಿರುವಂಥ ಒಂದು ರೆಸಿಪಿ ಮಾಡತ್ತೀನಿ ನೋಡಿರಿ. ಫಾಲೂದಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರ್ತೈತಿ. ಈ ಸಮ್ಮರ್ ಸೀಸನ್ಕಂತೂ ಭಾಳ ಸೂಪರ್ ಆಗಿರ್ತೈತಿ. ಇದಕ್ಕೆ ಒಂದು ಪ್ಯಾಕೆಟಿಗೆ 1 ಲೀಟ್ರ್ ಹಾಲು ಬೇಕು. ಮಿನಿಮಮ್ ಅಂದ್ರೆ 1 ಲೀಟ್ರ್ ಹಾಲು ತೊಗೊಂಡ್ರಿ. ಇವಾಗ ಹಾಲು ತೊಗೊಂಡು ಅದನ್ನ ಒಲೆ ಮೇಲೆ ಇಟ್ಟೇನು, ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಅದ್ರೊಳಗೂ ಸ್ವಲ್ಪ ಶುಗರ್ ಇರ್ತೈತಿ. ಇದ್ರೆ ನಮ್ಗೆ ಬೇಕಂತ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡು ಒಂದು 3-4 ಸ್ಪೂನಿನಷ್ಟು ಹಾಕ್ಕೊಂತೀನಿ. ಇವಾಗ ಹಾಕ್ಕೊಂಡ್ಬಿಟ್ಟು ಅದನ್ನು ಒಲೆ ಮ್ಯಾಗ ಗ್ಯಾಸ್ ಮೀಡಿಯಮ್ ಇಟ್ಕೊಂಡು ಅದನ್ನು ಈ ಥರ ಚೆನ್ನಾಗಿ ಹಾಲನ್ನು ಕುದಿಸ್ಬೇಕು. ಈ ಥರ ಕುದಿ ಬರಬೇಕಾದ ಹಾಲು 1 ಲೀಟ್ರ್ ಹಾಲಾಗೋ ಸ್ವಲ್ಪ ಕಮ್ಮಿ ಆಗೋಷ್ಟು ಹಾಲು ಕುದಿಬೇಕು ನೋಡಿರಿ. ಈ ಥರ ಗೊತ್ತಾಗತ್ತೆ ನಿಮ್ಗೆ. ಈ ಥರ ಕುದ್ದಾದಿಂದ ನಾವು ಅದು ಫಾಲೂದಾ ಪಾಕೆಟ್ ತೊಗೊಂಡಿಲ್ಲ, ಅದ್ರೊಳಗಿಂದ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂಥೇಳಿ. ಈ ಥರ ಇರ್ತೈತೆ ನೋಡಿರಿ. ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿನು. ಅದ್ರೊಳಗೆ ಕಾಮ ಕಸ್ತೂರಿ ಬೀಜಗಳು ಇರ್ತಾವೆ, ಎಲ್ಲ ಥರ. ಅದ್ರೊಳಗೆ ಗೋಡಂಬಿ, ಬಾದಾಮಿ ಎಲ್ಲ ಇರ್ತೈತೆ. ಆಲ್ರೆಡಿ ಎಲ್ಲ ಹಾಕಿ ಅದನ್ನ ಮಾಡಿರ್ತಾರೆ ಅವ್ರು. ನಾ ಕುದಿ ಹಾಲೊಳಗೆ ಇಷ್ಟು ಹಾಕ್ಕೊಂಡೀನಿ ನೋಡಿರಿ. ಹಾಕ್ಕೊಂಡ್ಬಿಟ್ಟು ಸ್ಪೂನಿಂದ ಹಿಂಗೆ ಅದನ್ನು ಕೈ ಆಡಿಸ್ಬೇಕು. ಹಾಗೆ ಬಿಟ್ಟರೆ ಗಂಟು ಆಗತ್ತದ. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತೈತಿ. ಅದು ಇನ್ನೊಂದು ಸ್ವಲ್ಪನ ಅರ್ಧ ಪ್ಯಾಕೆಟ್ ಉಳಿದೈತಲ್ಲ, ಇನ್ನೊಂದು ಸ್ವಲ್ಪ ನಾ ಪೂರ್ತಿಯನ್ನೆಲ್ಲ ಹಾಕ್ಕೊಂಡು ನೋಡಿರಿ. ಇವಾಗ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಸ್ಪೂನಿನಿಂದ ಕೈಯಲ್ಲಿ ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಕತಿ. ಈ ಥರ ಕನ್ಸಂಟ್ರೇಟ್ ಇರಬೇಕು ನೋಡ್ರಿ. ಈ ಥರ ಇರಬೇಕು. ಥರ ಭಾಳ ಗಟ್ಟಿ ಆಗೋದು. ಕುದ್ದಾದ್ಮ್ಯಾಗ ಗಟ್ಟಿ ಆಕತಿ. ತೋರಿಸ್ತೀನಿ ಬನ್ನಿ ನಿಮಗೆ. ಈ ಥರ ಇದನ್ನ ಕುದಿಯಾಕೆ ಬಿಡ್ಬೇಕು ನೋಡಿರಿ. ಕಲರ್ ಕೂಡ ಚೇಂಜ್ ಆಗ್ತೈತಿ. ಸೇಮ್ ಮ್ಯಾಂಗೋ ಜೊತೆ ಕಲರ್ ಬರ್ತೈತೆ ನೋಡಿರಿ. ಈ ಥರ ಕುದಿಬೇಕಾದ್ರೆ ಈ ಥರ ಬರಬೇಕು ನೋಡ್ರಿ. ಈ ಥರ ಹದವಾಗಿರಬೇಕು. ಭಾಳ ಗಟ್ಟಿನೂ ಅಲ್ಲ, ಭಾಳ ತಿಳುನೂ ಅಲ್ಲ, ಮೀಡಿಯಮ್ ಆಮ್ಲಿ ಟೈಪ್ ಇರಬೇಕು ನೋಡ್ರಿ. ಈ ಥರ ಇದ್ದಾಗಿದ್ದು ನಾನು ಗ್ಯಾಸ್ ಇವಾಗ ನಾನು ಆಫ್ ಮಾಡ್ಕೋತೀನಿ ನೋಡಿರಿ. ಆಫ್ ಮಾಡ್ಕೊಂಡು ಇವಾಗ ಆಫ್ ಮಾಡ್ಕೊಂಡು ಅದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗಿ 1 ತಾಸು ಅಥವಾ ಅರ್ಧ ತಾಸು ಟೈಮಿಂಗ್ ಬೇಕು. ಅದಾದ್ಮೇಲೆ ನಾನು ಫ್ರಿಜ್ನೊಳಗೆ ಒಂದು 2-3 ತಾಸು ಇಟ್ಕೋಬೇಕು ನೋಡಿರಿ. ನಾ ಇಟ್ಕೋತೀವಿ. ಇವಾಗ ಇಟ್ಕೊಂಡು ಆದಮೇಲೆ ತೋರ್ಸಾತು ನೋಡಿರಿ. ಮಿನಿಮಮ್ ನಾ ಫ್ರಿಜ್ ಒಳಗೆ 3 ತಾಸು ಇಟ್ಕೊಂಡಿನು. ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಗಟ್ಟಿ ಆಗ್ತದೆ ನೋಡಿರಿ. ತಂಪಾಗಿರ್ತೈತೆ. ತಿನ್ನಕ್ಕಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ. ನೋಡಿರಿ, ಕಾಮ ಕಸ್ತೂರಿ ಬೀಜಗಳು, ಗೋಡಂಬಿ ಎಲ್ಲನೂ ಇರ್ತೈತೆ ಇದ್ರೊಳಗೆ. ಬಾದಾಮಿ ಕೂಡ ಐತಿ. ಎಲ್ಲನೂ ಹಾಕಿ ಮಾಡಿರ್ತಾರೆ ಪೌಡ್ರಂತ. ಈ ಥರ ಅದನ್ನು ಸ್ಪೂನಿನಿಂದ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ತಿಳು ಆಗಿಬಿಡ್ತೈತೆ. ತಂಪು ಅನಿಸ್ತೈತಿ. ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾ ತೋರ್ಸಾತೀನಿ ನೋಡಿರಿ. ನಿಮಗೆ ತೋರಿಸ್ತೀನಿ. ಗ್ಲಾಸ್ನೊಳಗೆ ಹಾಕಿಬಿಟ್ಟೆ. ಇವಾಗ ಆರೋಗ್ಯಕ್ಕೆ ಭಾಳ ತಂಪು ಅನಿಸ್ತೈತಿ ಕುಡಿದ್ಕೊಂಡು ಹೊಟ್ಟೆ ಒಳಗೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ. ಈ ಬೇಸಿಗೆಯಲ್ಲಂತೂ ಏನಾದ್ರು ತಂಪು ತಿನ್ಬೇಕು ಅನಿಸ್ತೈತಿ. ಅಂಥವ್ರಿಗೆ ಇದು ನಾವು ಮನೆಯೊಳಗೆ ಏನೂ ಇಲ್ಲ ಅದನ್ನು ತಂದುಬಿಟ್ಟು ಅದಕ್ಕೇನು ಭಾಳ ರೊಕ್ಕ ಇಲ್ಲ, 60 ರೂಪಾಯಿ ಅಷ್ಟೇ ಅದಕ್ಕೆ ಪ್ಯಾಕೆಟಿಗೆ. ಅದ್ರೊಳಗೆಲ್ಲ ಹಾಕಿರ್ತಾರೆ. ಹಾಕಿದ್ಮೇಲೆ ನಾವು ಮನೆಗೆ ತಂದುಬಿಟ್ಟು ಹಾಲು ಅಷ್ಟೇ ಬೇಕಾಗ್ತೈತಿ. ಹಾಲೊಳಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಬರ್ತೈತೆ ನೋಡಿರಿ. ನಿಮ್ಗೆ ತಿಳಿಬೇಕಂದ್ರೆ ಹಾಲಿನೊಳಗೆ ಪೌಡ್ರ್ ಕಮ್ಮಿ ಹಾಕಿ ತಿಳಿ ಮಾಡ್ಕೋಬೋದು. ನನ್ನ ಮಗಳು ತಿಂದು ತೋರಿಸತ್ತ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಧನ್ಯವಾದಗಳು.